ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಅಕ್ಕಪಕ್ಕದವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಆತ್ಮೀಯರ ಬಂಧುಗಳ ಸಹಾಯ ಮತ್ತು ಸಹಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ದುರುಪಯೋಗ ಮಾಡಿಕೊಳ್ಬೇಡಿ. ಯಾವುದೋ ಒಂದು ಒಳ್ಳೆಯ ಮನಸ್ಸಿನಿಂದ ನಿಮಗೆ ಸಹಾಯವನ್ನು ಸಹಕಾರವನ್ನು ಮಾಡಿರಬಹುದು, ಆದರೆ ಅದರ ದುರುಪಯೋಗ ಆದಾಗ ಸ್ವಾಭಾವಿಕವಾಗಿ ಮನಸ್ಸಿಗೆ ನೋವಾಗುತ್ತೆ. ಅಂತಹ ನೋವಿಗೆ ನೀವು ಕಾರಣಕರ್ತರಾಗುವಂಥದ್ದು ಖಂಡಿತವಾಗಿ ಬೇಡ. ಬೇರೆಯವರ ಹಣದಿಂದ ನಿಮ್ಮ ವ್ಯವಹಾರವನ್ನು ನಡೆಸಬಹುದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಸಾಧನೆ, ನಿಮ್ಮ ಅನುಭವ ಬಹಳ ಉತ್ಕೃಷ್ಟವಾದಂಥದ್ದು, ಆದರೆ ಅದು ಸದ್ವಿನಿಯೋಗವಾಗಬೇಕು, ಸನ್ಮಾರ್ಗದಿಂದ ಕೂಡಿರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ಲೆಕ್ಕಾಚಾರದ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನು ಮಾಡಿಕೊಂಡು ಹಿಂಸೆಯನ್ನು ಪಡ್ತೀರಿ. ಆರೋಗ್ಯ ಚೆನ್ನಾಗಿದೆ, ಹಾಗೆ ಕಾಪಾಡಿಕೊಳ್ಳಿ ಅನ್ನುವಂಥದ್ದು. ತುಂಬ ಸುಲಭ ಅಂತ ಹೇಳಿ ಭಾವಿಸಿದಂತಹ ಕೆಲವು ಕೆಲಸಗಳು ಸಮಸ್ಯೆಗಳಾಗತ್ತೆ. ಆಲೋಚನೆ ಮಾಡಿ, ನಾವು ಅಂದುಕೊಂಡ ಹಾಗೆ ಯಾವುದೂ ಆಗೋದಿಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಆಸ್ತಿ ಅಥವಾ ಜಮೀನು ಈ ವಿಚಾರದಲ್ಲಿ ದೃಢವಾದಂತಹ ನಿರ್ಧಾರವನ್ನು ಮಾಡಬೇಕಾದಂಥದ್ದು ಒಳ್ಳೆಯದು. ಬಂಧುಗಳು, ಸ್ನೇಹಿತರು ಇವರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ, ಮಾತುಕತೆ ಇವೆಲ್ಲವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾರನ್ನೋ ನಿಷ್ಠುರ ಮಾಡಿಕೊಂಡ್ರೆ ನಿಮಗೆ ಆಗಬೇಕಾದಂತಹ ಕೆಲವು ಕೆಲಸದಲ್ಲಿ ಅವರ ಸಹಕಾರ ನಿಮಗೆ ಸಿಕ್ಕದೇ ಇರುವಂಥದ್ದಾಗತ್ತೆ. ಆಗ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಮತ್ತೆ ಕೋರ್ಟು, ನ್ಯಾಯಾಲಯ, ಕಾನೂನಿನ ಹೋರಾಟ ಇವೆಲ್ಲವನ್ನು ನೋಡಬೇಕಾದಂಥದ್ದಾಗತ್ತೆ. ಹಳೆಯ ನೆನಪುಗಳು ನಿಮ್ಮನ್ನು ಕಾಡತ್ತೆ. ಕೆಲವೊಂದು ನಿಮಗೆ ಸಮಾಧಾನ ಕೊಟ್ಟರೆ ಮತ್ತೆ ಕೆಲವು ವಿಚಾರ ಕಣ್ಣೀರಿಗೆ ದಾರಿಯಾಗತ್ತೆ. ಗಮನಿಸ್ಕೊಳ್ಳಿ. ಆರೋಗ್ಯದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸಿ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ನಿಮ್ಮ ಖರ್ಚನ್ನು ನಿಯಂತ್ರಣ ಮಾಡಬೇಕು. ದುಡ್ಡು ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ. ನಿಮಗೆ ದಿನ ಉತ್ತಮವಾಗಿದೆ ಅಂತ ಕಂಡಾಗ ಒಳ್ಳೆಯ ರೀತಿಯಲ್ಲಿ ಆ ದಿನವನ್ನು ಉಪಯೋಗ ಮಾಡಿಕೊಳ್ಳಿ. ವಿಶೇಷವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವಾದಗಳು ಏರ್ಪಾಟಾಗುವಂಥದ್ದು, ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಎನ್ನುವಂಥದ್ದು. ಗ್ರಹಗತಿಯಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುವಂತಹದ್ದಿದೆ, ಆದರೆ ಸ್ವಯಂಕೃತ ಅಪರಾಧಗಳನ್ನು ತಪ್ಪಿಸ್ಕೊಳ್ಬೇಕು. ನೀವೇ ಮಾಡಿಕೊಳ್ಳುವಂತಹ ತಪ್ಪುಗಳಿದೆಯಲ್ಲ, ಅದನ್ನು ನಿಯಂತ್ರಣ ಮಾಡಿದರೆ, ಅದನ್ನು ಬಿಗಿ ಹಿಡಿದ್ರೆ ಒಳ್ಳೆಯದು ತನ್ನಿಂದ ತಾನೇ ಆಗತ್ತೆ ಅಂತ ಅರ್ಥ. ಸಭ್ಯವಾಗಿ ವರ್ತನೆಯನ್ನು ನಡೆಸಬೇಕು, ಜೊತೆಗೆ ಮಾನಸಿಕವಾಗಿ ಧೈರ್ಯ ಇರಬೇಕು. ಅಸಭ್ಯವಾಗಿ ವರ್ತಿಸಿದರೆ, ನಡ್ಕೊಂಡ್ರೆ ಜನ ಬುದ್ಧಿಯನ್ನು ಕಲಿಸ್ತಾರೆ. ಇದರ ಜೊತೆಗೆ ಮನಸ್ಸಿನಲ್ಲಿ ಒಂದು ಧೈರ್ಯ ಇರಬೇಕು. ಆ ಮನಸ್ಸಿನ ಅಧೈರ್ಯ ನಿಮಗೆ ಎಲ್ಲ ಕಡೆ ಹಿನ್ನಡೆಯನ್ನು ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಧಾರ್ಮಿಕ ಮುಖಂಡರಿಗೆ ಭಯ ಅಥವಾ ಅವಮಾನ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ವೃತ್ತಿ ಅಥವಾ ಕೆಲಸಕ್ಕೆ ಆದ್ಯತೆಯನ್ನು ನೀಡಿ ಆ ವಿಚಾರಗಳನ್ನು ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಪ್ರಯತ್ನ ಮಾಡಿ. ಅನಗತ್ಯವಾದಂತಹ ವಿಚಾರಗಳನ್ನು ದೂರ ಮಾಡಿಬಿಡಿ ಅನ್ನುವಂಥದ್ದು. ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂಥವರಿಗೆ ಆರೋಗ್ಯದ ವ್ಯತ್ಯಯಗಳು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಧರ್ಮವನ್ನು ಮೀರಿ ವರ್ತಿಸ್ತಕ್ಕಂಥವರಿಗೆ ತೊಂದರೆ ಇದೆ. ನಾಸ್ತಿಕತೆ, ಅಧರ್ಮವನ್ನು, ಅಶಾಂತಿಯನ್ನು, ಹಿಂಸೆಯನ್ನು ಯಾರು ಪ್ರತಿಪಾದನೆ ಮಾಡ್ತಾರೋ ಅಂಥವರು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಧರ್ಮ ಗ್ರಂಥಾವಲೋಕನ ಮಾಡಿ ಆ ವಿಚಾರದಲ್ಲಿ ಯಾರಿಗೆ ಅನುಭವ ಇದೆ, ತಿಳುವಳಿಕೆ ಇದೆ, ವಿದ್ಯಾವಂತರಿದ್ದಾರೆ, ಅವರ ಮಾರ್ಗದರ್ಶನ ಪಡ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ. ಹಣಕಾಸಿನ ಸಮಸ್ಯೆ ಸ್ವಲ್ಪ ಕಾಡಬಹುದು, ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಸರಿಯಾದಂತಹ ಮಾರ್ಗ, ಸರಿಯಾದಂತಹ ಚಿಂತನೆ ಇರಲಿ ಅನ್ನುವಂಥದ್ದು. ಕುಟುಂಬ ಸದಸ್ಯರ ಆಗಮನದಿಂದ ಸಂತೋಷವಾಗುತ್ತೆ. ಆಮೇಲೆ ಕೆಲವು ವಿಚಾರಗಳಿಗೆ ಜಗಳವೂ ಆಗುತ್ತೆ. ಮನೆಗೆ ಬಂದ್ರಲ್ಲ ಅಂತ ಹೇಳಿ ಸಂತೋಷ ಪಡ್ತೀರಿ, ಆದರೆ ಜಗಳ ಮಾಡೋದಕ್ಕೆ ಬಂದಿದ್ರೇನೋ ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತೀರಿ. ಧಾರ್ಮಿಕ ಕಾರ್ಯಕ್ರಮಗಳು ಹಣದ ಕೊರತೆಯಿಂದ ರದ್ದಾಗಬಹುದು. ನೋಡಿ, ಧರ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಹಣ ಇಲ್ಲ,
ಅಥವಾ ಹಣ ಒದಗೋದಿಲ್ಲ ಅಂತ ಹೇಳಿ ಕೆಲಸ ನಿಂತು ಹೋಗ್ಬೋದು ಅಂತ ಅರ್ಥ. ಧಾರಾಳವಾಗಿ ಖರ್ಚು ಮಾಡಿದಂತಹ ನಿಮ್ಮ ಕೈ ಏನಿದೆ ಇವತ್ತು ಒಂದು ರೀತಿಯಲ್ಲಿ ಕಟ್ ಹಾಕಿದಾಗ ಆಗ್ಬಿಡುತ್ತೆ. ದಿನನಿತ್ಯದ ಖರ್ಚಿಗೂ ಕೂಡ ಪರದಾಟ ಮಾಡಬೇಕಾದಂಥದ್ದಾಗಬಹುದು. ಸ್ವಯಂಕೃತ ಅಪರಾಧಗಳನ್ನು ಕಡಿಮೆ ಮಾಡಿಕೊಳ್ಳಿ. ಯಾವುದು ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ಧಾಮ್ ಧೂಮ್ ಅಂತ ಅಥವಾ ಮನಸ್ಸಿಗೆ ಬಂದ ಹಾಗೆ ನೀವು ಖರ್ಚು ಮಾಡ್ತಕ್ಕಂಥದ್ದೇನಿದೆ ಅದು ದೊಡ್ಡ ತಪ್ಪಾಗತ್ತೆ. ಮಕ್ಕಳ ಪ್ರಗತಿಯಿಂದ ನಿಮಗೆ ಸಮಾಧಾನವಾಗುತ್ತೆ. ಮಕ್ಕಳ ಅಭ್ಯುದಯವನ್ನು ನೋಡಿ ನೀವು ಮನಸ್ಸಿಗೆ ಸಮಾಧಾನ ತಂದುಕೊಳ್ತೀರಿ. ನಿಮ್ಮ ಗುರುಗಳನ್ನು ನೀವು ಪ್ರಾರ್ಥನೆ ಮಾಡಿ. ಶುಭವಾಗಲಿ.